ಇವತ್ತೊಳ್ಳೆ ಒಬ್ರು ಗುರು ಸಿಕ್ಕಿದ್ರು. ಡೇ 10 ಆಫ್ ವ್ಲಾಗ್. ಬೆಳಗ್ಗೆ ಎದ್ದು ಫಂಕಾಗಿ ರೆಡಿಯಾಗಿ ಸ್ನಾನ ಗೀನ ಮಾಡಿಕೊಂಡು ಟಿಫನ್ ಮಾಡಿಕೊಂಡು ಸೀರೆ ಸೆಟ್ ಎಲ್ಲ ಫುಲ್ ಎಲ್ಲ ಹಾಕಾಯ್ತು. ಅದಕ್ಕೆ ಸ್ವಲ್ಪ ತೀರ್ಥದ್ದು ಕೆಲಸ ಆಯ್ತಲ್ಲ, ಕೆಲಸ ಎಲ್ಲ ಮಾಡಿಸ್ಬಿಟ್ಟು ಆಮೇಲೆ ಅಲ್ಲಿರೋ ಮಣ್ಣೆಲ್ಲ ಹಾಕಿಸ್ಬಿಟ್ಟು ಮಣ್ಣು ಹಾಕ್ಬೇಕಾದ್ರೆ ಮಾತ್ರ ಭಾರಿ ಜೋಕ್ ಹುಡುಗರು. ಆಮೇಲೆ ವಿದ್ಯುತ್ ಕಟ್ಟೆ ಎಲ್ಲ ಓಡಿಸ್ಬಿಟ್ಟು ನೀಟಾಗಿ ಗುಡಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಸಿ ಹುಡುಗರ ಕೈ ನಾನು ಹುಡುಗರೆಲ್ಲ ಕೆಲಸ ಮುಗಿಸ್ಕೊಂಡಾದ್ಮೇಲೆ ಒಳ್ಳೆ ಸರ್ಪ್ರೈಸು. ಕಂಗ್ರ್ಯಾಚುಲೇಷನ್ ಬ್ರದರ್. ಇವ್ರು ಯಾರು ಅಂತ ನಿಮಗೆ ಗೊತ್ತಿರಲೇಬೇಕಲ್ವಾ. ಹಂಗೆ ಒಂದು ಮಸ್ತಾಗಿ ಕೊಂಡೇಲಾಗ್ಬಿಟ್ರಣ. ನಾವು ಆಡೋ ಮಾತು ಇಂಪಾಗಿದ್ರೆ ಕೇಳೋ ಕಿವಿಗಳು ತಂಪಾಗಿರುತ್ತೆ. ಯಾಕೆ ಅಂದರೆ ನಮ್ಮ ಪಕ್ಕದ ಮನೆಯಿಂದ ಕಸ ಗುಡಿಸ್ಕೊಂಡೋಗಿ ನಮ್ಮ ಮನೆ ಗಿಡಕ್ಕೆ ಹಾಕ್ತೀನಿ ಅಂದರೆ 50 ರೂಪಾಯಿ ಕೊಟ್ಬಿಟ್ಟು ಹೋಗಪ್ಪ ಎಲ್ಲ ಗೊಬ್ಬರ ಆಗುತ್ತೆ ಅಂತಾರೆ. ಒಂದು ಕಲ್ಗೆ ಪೈಂಟ್ ಹೊಡ್ಬಿಟ್ಟು ಮೆಜೆಸ್ಟಿಕಲ್ಲಿದ್ದರೆ ಕಾಸು ಕೊಟ್ಬಿಟ್ಟು ತೊಗೊಂಡು ಹೋಗ್ತಾರೆ. ಆದರೆ ಈ ಮಾತು ಒಂದೇ ಉಚಿತವಾಗಿ ಬರ್ತಾ ಇರೋದು. ತಮ್ಮ ಬಾಪ್ಪ ಇಲ್ಲಿ ಅಂದರೆ ಹೇಳೋಣ ಹೇಳ್ಗುರು ಅಂತಾರೆ. ಓಯ್ ಬಾರಲ್ಲೋ ಅಂದರೆ ನಿನ್ನೆ ಬಾರಲ್ಲೋ ಅಂತಾರೆ. ಪದ ಒಂದೇ, ಉಪಯೋಗಿಸೋ ರೀತಿ ಬೇರೆ. ಒಂದು ಒಳ್ಳೆ ಹೆಸರು ಮಾಡೋದಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬೇಕಾಗಿಲ್ಲ, ಡಬಲ್ ಡಿಗ್ರಿ ಓದಬೇಕಾಗಿಲ್ಲ. ಪರೀಕ್ಷೆ ಹೃದಯದಿಂದ ಬರೆಯೋಣ, ಫಲಿತಾಂಶ ಪರಮಾತ್ಮ ಕೊಡ್ತಾರೆ. ಧನ್ಯವಾದ. ಮಸ್ತಾಗಿ ಮಾಡ್ತೀರಣ. ಇಂಥ ಒಬ್ಬ ದೊಡ್ಡ ವ್ಯಕ್ತಿ, ಇಂಥ ಒಬ್ಬ ಪ್ರತಿಭೆನ ಯಾವತ್ತು ಯಾರು ಕೈ ಬಿಡಬೇಡ್ರಿ. ಹಂಗೆ ಫಾಲೋ ಮಾಡ್ರಿ, ಹಂಗೆ ಬೆಳೆಸ್ರಿ, ಹಂಗೆ ನಾನು ಬೆಳೆಸ್ರಿ ಗೈಸ್. ಆಮೇಲೆ ನಾನು 2 ದಿವಸದಿಂದ ವ್ಲಾಗಿಂಗ್ ಹಾಕಿರಲಿಲ್ಲ, ಯಾಕಂದ್ರೆ ಸ್ಟಡೀಸಲ್ಲಿ ಬ್ಯುಸಿ ಆಗಿದೆ. ಅದಕ್ಕೆ ಜೈ ಕನ್ನಡಿಗ, ಜೈ ಕನ್ನಡ ಮಾತೆ. ಫಾಲೋ ಫಾರ್ ಮೋರ್ ಕಂಟೆಂಟ್. ಥ್ಯಾಂಕ್ ಯು ಗೈಸ್.